ನಾನೀಗ ಯುಗಾದಿ ಹಬ್ಬಕ್ಕೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಡೆಯುವಂಥ ಒಂದು ನಮ್ಮೂರಿನ ಹಬ್ಬದ ಆಚರಣೆಗಳನ್ನು ನೋಡ್ಕೊಂಡು ಬರೋಣ. ಸೊ ಅಲ್ಲಿವರೆಗೂ ನೀವು ಮರಿಬಾರ್ದು. ವಿನಿ ಗೊಬ್ಬರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬನ್ನಿ ಹೋಗೋಣ. ಸೊ ನಮ್ಮೂರು ಗೊಬ್ಬರಗಾಲ, ಇಲ್ಲಿ ಯುಗಾದಿ ಸಂಭ್ರಮ ಹೇಗೆ ಮಾಡ್ತಾರೆ ಅಂತಂದರೆ ಸೊ ಸೂಪರಾಗಿ ಮಾಡ್ತಾರೆ. ಬನ್ನಿ ನೋಡೋಣ. ಇದು ನಮ್ಮೂರ ಮಾರೇಗುಡಿ. ಗೊಬ್ಬರಗಾಲದಲ್ಲಿ ನಾವು ಯಾವಾಗಲೂ ಗಣಪತಿ ಕೂರಿಸೋದು ಇಲ್ಲಿಯ. ಅದೇ ರೀತಿ ಯುಗಾದಿ ಹಬ್ಬದ ದಿನ ಈ ಥರ ಆಚರಣೆಗಳು ನಡೀತಾ ಇರುತ್ತೆ. ಇದು ಮಾರಮ್ಮನ ದೇವಸ್ಥಾನ, ಮಾರಮ್ಮನ ವಿಗ್ರಹ ಇದು. ಸೊ ಅದಾದಮೇಲೆ 7 ಊರವರು ಬರ್ತಾರೆ. ಸೊ ಬಂದು ಊರಿನಲ್ಲಿ ಅವರ ಊರು ದೇವ್ರುಗಳನ್ನ ಮೆರವಣಿಗೆ ಮಾಡಿಸಿ ನಮ್ಮ ಊರಿಗೆ ಆಶೀರ್ವದಿಸಿ ಹೋಗ್ತಾರೆ. ಸೊ ಬನ್ನಿ ಮುಂದೆ ಹೇಗಿದೆ ನೋಡೋಣ. ಈ ರೀತಿ ಹೂ ಹೊಂಬಾಳೆ ಆದಮೇಲೆ ನಮ್ಮೂರಿನಲ್ಲಿ ಮೆರವಣಿಗೆ ಫುಲ್ಲು ದೇವ್ರುಗಳು ಸೂಪರಾಗಿ ಮೆರೆದು ಅಂದರೆ ವಿಜೃಂಭಣೆಯಿಂದ ಮೆರೀತವೆ. ದೇವ್ರುಗಳು ಮೆರೆಸಿ ಅವರು ಮತ್ತೆ ಭಕ್ತರಿಗೆ ಹೋಗುವಂಥ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ತಮಟೆಗಳಿಗಂತೂ ಹಬ್ಬ. ಅವತ್ತು ಯುಗಾದಿ ಹಬ್ಬ ಅಂದರೆ ಸಾಕು, ತಮಟೆ ಸೌಂಡ್ ಎಲ್ಲೆಲ್ಲೂ ನಮ್ಮ ಸುತ್ತ ಊರಲ್ಲೆಲ್ಲ ಕೇಳುತ್ತಾ ಇರುತ್ತೆ. ಊರೊಳಗೆ ದೇವ್ರುಗಳು ಎಂಟ್ರಿ ಅದು. ನಾನು ಇಷ್ಟು ಜನನ ನಾನು ಆ್ಯಕ್ಚುಲಿ ಗೊಬ್ಬರಗಾಲದಲ್ಲಿ ನಾನು ಇದುವರೆಗೂ ನೋಡೇ ಇಲ್ಲ. ಸೊ ಹೂವಂಬಾಳೆ ಆದಮೇಲೆ ದೇವ್ರುಗಳು ಊರೊಳಗೆ ಬಂದು ಜನ ಎಲ್ಲ ಫುಲ್ ಖುಷು. ಯಾಕೆಂದರೆ ಊರಲ್ಲಿ ಕೂಟದ ದೇವ್ರುಗಳು ಬಂತು ಅಂದರೆ ಒಂಥರ ವಿಜೃಂಭಣೆಯ ಒಂದು ವಾತಾವರಣ. ವಿಜೃಂಭಣೆಯಿಂದ ಮೆರೆಸ್ತಾರೆ. ಸೊ ಏನಂದರೆ ನಮ್ಮ ಕುರುಬರಾಯ ಕುಂತುಪಟ್ಟ ತಗೊಂಡಿರೋದು, ಅಗ್ನಿಗೊಂಡ ಅದು ಎಲ್ಲ ಬಂದು ನಮ್ಮ ಕುರುಬರಾಯಂಗೆ ಸಲಾಮ್ ಕೊಟ್ಟು ಅವರವರ ಊರಿಗೆ ತೆರಳುತ್ತಾರೆ. ಇದನ್ನು ನಮ್ಮ ಹಿರಿಕರು ನನಗೆ ಹೇಳಿದ್ದು, ನಾನು ಅದನ್ನು ಹೇಳ್ತಾ ಇದ್ದೀನಿ. ಈ ರೀತಿ ದೇವ್ರುಗಳು ಮೆರೆಸೋದ್ರಿಂದ ಎಲ್ಲ ಯುವಕರಿಗೂ ಯುವತಿಯರಿಗೂ ಹಾಗೂ ಊರಿನವ್ರಿಗೆಲ್ಲ ಒಂಥರ ಆನಂದ. ಸೊ ಯಾಕೆಂದರೆ ದೇವ್ರುಗಳು ಮೆರೆಯೋದೇ ಒಂದು ಕಣ್ ತುಂಬ್ಕೊಳ್ಳೋಕೆ ಎಲ್ಲ ಕಾಯ್ತಾ ಇರ್ತಾರೆ. ಮತ್ತು ಇನ್ನೊಂದು ವರ್ಷಕ್ಕೊಂದು ಹಬ್ಬ 3 ದಿನ. ಅದು ಆ್ಯಕ್ಚುಲಿ ನಮ್ಮೂರಲ್ಲಿ ಹೂವಂಬಾಳೆ ಆದಮೇಲೆ ತಿರ್ಗಾ ಮಾರನೆಗೆ ಉಂಜನಕೆರೆಯಲ್ಲಿ ಹೂವಂಬಾಳೆ, ಅದಾದಮೇಲೆ ಹಾಲ್ಗೂಡಲ್ಲಿ ಹೊಂಬಾಳೆ ಆಗುತ್ತೆ. ಸೊ ಈ ರೀತಿ ಹಬ್ಬ ನೋಡೋದೇ ಒಂಥರ ಖುಷಿ. ನೋಡಿ ದೇವರ ವಿಗ್ರಹಗಳು ಹೇಗಿದೆ ಅಂತ. ಸೊ ಇದು ಉಂಜನಕೆರೆ, ಹಾಲ್ಗೂಡು, ಕಸ್ಲಿಗೆರೆ ಮುಂತಾದ ಊರುಗಳಿವೆ, ಅಕ್ಕಪಕ್ಕದ ಗ್ರಾಮಗಳು. ನಮ್ಮೂರಿನ ಕಾಳದಮ್ಮನ ಗುಡಿಯಲ್ಲಿ ಬಂದು ದೇವರನ್ನ ಇಳಕ್ತಾರೆ. ಅಂದರೆ ಕೆಳಗಡೆ ಇಟ್ಟು ದೇವರನ್ನ ಅಲ್ಲಿ ವಿಶ್ರಾಂತಿ ತೊಗೊಳೋದಕ್ಕೆ ಅಲ್ಲಿ ಮಡಗ್ತಾರೆ. ಇದು ಉಂಜನಕೆರೆ ಅಲ್ಲ, ಇದು ಬಳ್ಳೆಕೆರೆ ಉಚ್ಛ್ರಾಯ ಅಂತ. ಸೊ ಮಂತ್ರಿ ಎಲ್ಲರನ್ನೂ ಕರೆತರುವಂಥ ಒಂದು ಶಕ್ತಿ ಇರುವಂಥ ಉಚ್ಛ್ರಾಯ. ರಾಜ ಮಂತ್ರಿ ಎಲ್ಲವೂ ಈಗ ಆ ಕಾಲದಿಂದ ಇನ್ನೂ ಉಳ್ಕೊಂಡು ಬಂದಿವೆ. ಸೊ ದೇವ್ರುಗಳನ್ನ ಈ ರೀತಿ ಮೆರೆಸ್ತಾ ಇದ್ದರೆ ನೋಡಿ, ಎಲ್ಲರ ಮುಖದಲ್ಲೂ ಖುಷಿ. ನೋಡಿ, ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ದೇವ್ರುಗಳನ್ನು ಒತ್ತು ಮೆರೆಯೋದಿದೆಯಲ್ಲ, ಅದೊಂದು ವಿಜೃಂಭಣೆಯ ವಿಷಯ. ಈ ರೀತಿ ಮೆರೆಸಿದ ಮೇಲೆ ದೇವರನ್ನು ಸೊ ಊರೊಳಗೆ ಎಲ್ಲ ಮನೆಗಳ ಹತ್ರ ಪೂಜೆ ಮಾಡಿಸಲು ಈ ರೀತಿ ಊರೊಳಗೆ ಹೋಗುತ್ತೆ. ನೋಡಿ, ನಮಗೂ ಗೊಬ್ಬರಗಾಲದ ಬೀದಿ ಎಷ್ಟು ಚಿಕ್ಕದಿದೆ, ಆದರೂ ಎಷ್ಟು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ಹಬ್ಬದ ವಾತಾವರಣ. ನೋಡಿ, ಎಲ್ಲ ದೇವರುಗಳು ಸಾಲಾಗಿ ಒಂದೊಂದು ಮನೆ ಹತ್ರ ಹೋಗಿ ಆರತಿಯನ್ನು ಮಾಡಿಸ್ಕೊಂಡು ಪೂಜೆಯನ್ನು ಮಾಡಿಸ್ಕೊಂಡು, ಮತ್ತು ನೋಡಿ ಇಷ್ಟು ಜನ ನಾನು ಇದುವರೆಗೂ ನೋಡೇ ಇಲ್ಲ ಅಂತ ಹೇಳಿದ್ನಲ್ಲ, ಇಷ್ಟು ಜನ. ಅದಾದಮೇಲೆ ಕುರುಬರಾಯನ ದೇವಸ್ಥಾನದ ಮುಂದೆ ಬಂದು ಈ ರೀತಿ ದೇವರಿಗೆ ಸಲಾಮನ್ನು ಕೊಡ್ತಾರೆ.
ಅದ್ರ ಮಧ್ಯೆ ಸಣ್ಣ ಪುಟ್ಟ ನಮಗೆ ದೇವ್ರನ್ನ ಆರತಿ ಮಾಡಿಸ್ಲೇಬೇಕು, ಅದು ಇದು ಅಂತ ಸಣ್ಣ ಪುಟ್ಟ ಗಲಾಟೆಗಳಿದ್ದೇ ಇರುತ್ತೆ. ಆದರೂ ದೇವ್ರು ಮಾತ್ರ ನೀವೇನಾದ್ರು ಕಿತ್ತಾಡಿ ಏನಾದ್ರು ಜಗಳಾಡಿ ನಾನಂತೂ ಸಮೃದ್ಧಿಯಾಗಿ ಮೆರೆದು ನಾನು ಕುರುಬರಾಯಿಗೆ ಸಲಾಮ್ ಕೊಟ್ಟು ಹೋಗ್ತೀನಿ ಅಂತ ಅವ್ರು ನೋಡಿ ಎಷ್ಟು ವಿಜೃಂಭಣೆಯಿಂದ ಕುಣಿತಾ ಇದ್ದಾರೆ. ಇದು ನಮ್ಮೂರಿನ ಕಾಳದಮ್ಮನ ಗುಡಿ. ಸೊ ಇಲ್ಲಿ ಭಕ್ತಾದಿಗಳು ಬಂದು ದೇವ್ರನ್ನ ದರ್ಶನ ಪಡ್ಕೋತಾರೆ. ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬರ್ತಾರೆ. ಮೊದಲು ಗುಡಿ ಇರಲಿಲ್ಲ, ಈಗ ದೊಡ್ಡದಾಗಿ ಗುಡಿ ಕಟ್ಟಿದ್ದಾರೆ. ನಮ್ಮ ಕುರುಬರಾಯನ ಗುಡ್ಡಪ್ಪವ್ರ ಮೇಲೆ ದೇವರು ಬಂದಿರುವಂಥದ್ದು ಒಂದು ಕತ್ತಿ ಸೇವೆಯನ್ನು ಮಾಡ್ತಾರೆ. ಎಲ್ಲ ದೇವರುಗಳು ಮತ್ತೆ ದೇವರು ಬಂದಿರೋ ಗುಡ್ಡಪ್ಪನ ಹತ್ರಕ್ಕೆ ಮತ್ತೆ ದೇವರುಗಳು ಸಾಲಾಗಿ ಬಂದು ವಿಜೃಂಭಣೆಯಿಂದ ಮೆರೀತವೆ. ಇಡೀ ಊರು ತುಂಬ ನಮಗೆ ಮಲ್ಲಿಗೆ ವಾಸನೆಯನ್ನು ನಾವು ಯುಗಾದಿ ಹಬ್ಬದ ಮಾರನೇ ದಿನ ಕೂಟದ ದೇವ್ರು ಬಂದಾಗ ನೋಡ್ಬೋದು. ನಮ್ಮ ಪರಂಪರೆಯವರು ನಡ್ಕೊಂಡು ಬಂದಿರೋವಂಥ ಹಬ್ಬಗಳು ಹರಿದಿನಗಳನ್ನು ನಾವು ಮುಂದಿನ ಪೀಳಿಗೆಗಳಿಗೆ ನಾವು ಹೇಳ್ಕೊಡ್ಲಿಲ್ಲ ಅಂತಂದರೆ ಆ ಹಬ್ಬಗಳು ಅಲ್ಲಿಗೆ ಎಂಡಾಗ್ತಾ ಹೋಗ್ತವೆ. ಸೊ ನಾವೇನು ಮಾಡಬೇಕು, ಮಕ್ಕಳುಗಳಿಗೆ ಎಲ್ಲವನ್ನೂ ತಿಳಿಸ್ಕೊಡ್ಬೇಕು. ನೋಡಿ, ತಂಬಿಟ್ಟಿನ ಆರತಿ, ಈಗಿನ ಮಕ್ಕಳಿಗೆ ತಂಬಿಟ್ಟು ಅಂದರೆ ಏನು ಅಂತ ಕೇಳೋವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಹಳ್ಳಿ ಸೊಗಡಲ್ಲಿ ತಂಬಿಟ್ಟಿನ ಆರತಿ, ಎಳ್ಳುಂಡೆ ಎಲ್ಲವನ್ನೂ ಮಾಡ್ತಾರೆ ಹಬ್ಬ ಹರಿದಿನಗಳಲ್ಲಿ. ಅದೇ ಒಂದು ವೈಭೋಗ. ನೋಡಿ, ಪರಂಪರೆ ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಆಚರಣೆಗಳನ್ನು ಇವತ್ತಿಗೂ ಮಾಡ್ತಾ ಇರೋದ್ರಿಂದ ಊರಲ್ಲಿ ಮಳೆ ಬೆಳೆಗಳು ಸದಾ ಯಾವಾಗಲೂ ಚೆನ್ನಾಗಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಮತ್ತು ದೇವರು ನಮಗೆ ಕೊಟ್ಟೇ ಕೊಡ್ತಾನೆ. ನಮ್ಮ ಊರಲ್ಲಿ ಒಂದು 2 ದಿನ ಯುಗಾದಿ ಸಂಭ್ರಮ ಅಂತ. ನಾವು ಯುಗಾದಿ ಬೆಳಗ್ಗೆ ಆಚರಿಸಿ ಸಂಜೆ ಮರೆಯೋದಲ್ಲ. ನಾವು ಯುಗಾದಿ ಹಬ್ಬದ ದಿನ ನಮ್ಮ ಊರಿನ ಕುರುಬರಾಯಿನ ಮೆರವಣಿಗೆ ನೋಡ್ತೀವಿ. ಅದಾದ ಮೇಲೆ ನಾವು ಈ ರೀತಿ 7 ಕೂಟ ಅನ್ನೋದು ಸೇರುತ್ತೆ. 7 ಕೂಟ ಅಂದರೆ 7 ಊರವರು ಸೇರ್ತಾರೆ. ಎಲ್ಲರೂ ಅಣ್ಣ ತಮ್ಮದಿರ್ತಾರೆ, ಹಬ್ಬ ಮಾಡಿ ಸಂಭ್ರಮಾಚರಣೆ ಮಾಡ್ತೀವಿ. ಇದಾದಮೇಲೆ ಉಂಜಿನಕೆರೆ, ಆಲ್ಗುಡು ಎಲ್ಲ ಕಡೆನೂ ಹೋಗ್ತೀವಿ ನಾವು. ಆ್ಯಕ್ಚುಲಿ ಅಲ್ಲಿ ಹಬ್ಬವನ್ನು ಎಂಜಾಯ್ ಮಾಡ್ತೀವಿ. ನಮಗೆ ಇವತ್ತಿಂದ ಯುಗಾದಿ ಹಬ್ಬದಿಂದ ನಮಗೆ ಹೊಸ ವರ್ಷ ಶುರುವಾಗುತ್ತೆ ಅಂತ ಹೇಳ್ತಾರೆ. ಸೊ ಹಬ್ಬ ಆದಮೇಲೆ ಹೊಸ ಬಟ್ಟೆ ಹೊಸ ವರ್ಷ. ಹೊಸ ಬಟ್ಟೆ ಸಿಕ್ಬಿಟ್ಟದೆ. ಬಳ್ಳಕೆರೆ ಬಸಪ್ಪ ನೋಡಿ, ಯಾರೇ ದೇವ್ರು ಪಡಿಬೇಕಾದ್ರೂ ಏನೇ ಆದರೂ ಒಂದು ಬಸಪ್ಪನ ಒಂದು ಕೈಯಿಂದ ನಾವು ದೇವ್ರ ಗುಡ್ಡಪ್ಪನ ಪಡ್ಕೋತೀವಿ. ಸೊ ಬಸಪ್ಪನ ನೋಡಿ ಕೈ ಮುಗಿಬೇಕು ಅನ್ನಿಸ್ತಾ ಇದೆ. ಇದಾದಮೇಲೆ ಬಂದಂಥ ಭಕ್ತಾದಿಗಳಿಗೆ ಊಟವನ್ನು ಏರ್ಪಡಿಸಿರ್ತೀವಿ. ನೋಡಿ ಎಷ್ಟು ಜನ. ಸೊ ಎಲ್ಲ ಸಮೃದ್ಧಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ಅವ್ರ ಮನೆಗಳಿಗೆ ಹೋಗಬೇಕು ಅಂತ. ಯಾಕೆಂದರೆ ಬೆಳಗ್ಗೆಯಿಂದ ಹಸ್ಕೊಂಡು ಬಂದಿರ್ತಾರೆ ದೇವ್ರು ಮಾಡಬೇಕು ಅಂತ. ಸೊ ನಾವೇನು ಅಂದರೆ ಬಂದಂಥ ಭಕ್ತಾದಿಗಳಿಗೆ ಊಟವನ್ನು ಬಡಿಸಿದ್ರೆ ನೆಮ್ಮದಿಯಾಗಿ ದೇವ್ರ ಮೆರವಣಿಗೆ ನೋಡಿಕೊಂಡು ದೇವ್ರನ್ನ ಕಣ್ಣು ತುಂಬಿಕೊಂಡು ಮನೆಗೆ ಹೋಗ್ತಾರೆ ಅನ್ನೋದು ಹಿರಿಕರು ಮಾಡ್ಕೊಂಡು ಬಂದಿರೋಂಥ ಪದ್ಧತಿಗಳಿವು. ನೋಡಿ, ಬಸವಪ್ಪ ಮಲಗಿರೋ ವ್ಯಕ್ತಿ ಮೇಲೆ ಯಾವ ರೀತಿ ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿ ದೇವರುಗಳನ್ನು ಹೊತ್ತವರು ದಾಟ್ಕೊಂಡು ಹೋಗೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ. ಅದನ್ನ ಇವತ್ತು ಉಳಿಸ್ಕೊಂಡಿದ್ದೀವಿ. ಸೊ ಬಾಯ್. ಇಲ್ಲಿಗೆ ನಮ್ಮೂರಿನ ಒಂದು ಹಬ್ಬದ ವಾತಾವರಣ ಮುಗೀತಾ ಇದೆ. ಇವರೆಲ್ಲ ಪಕ್ಕದೂರು ಉಂಜಿನಕೆರೆಗೆ ಹೋಗ್ತಾರೆ. ಅಲ್ಲೂ ಪುನಃ ಇದೇ ರೀತಿ ಹಬ್ಬವನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ 7 ಊರವರು ನಮ್ಮೂರಾದಮೇಲೆ ಉಂಜಿನಕೆರೆ ಆದಮೇಲೆ ಆಲ್ಗೂಡು ಆದಮೇಲೆ ತಮ್ಮ ಊರುಗಳಿಗೆ ತಲುಪ್ತಾರೆ. ಸೊ ಯುಗಾದಿ ಸಂಭ್ರಮವನ್ನು ಈ ರೀತಿ ನೋಡಿದ್ರಲ್ಲ. ನಮ್ಮ ಯುಗಾದಿ ಹಬ್ಬದ ಸಂಭ್ರಮಾಚರಣೆ ಹೇಗಿತ್ತು ಅಂತ. ನಮ್ಮೂರಲ್ಲಿ ಆಡ ಐಕ್ಳ ತಾವಿಂದ ಹಿಡಿದು ಮುದುಕರವರೆಗೂ ಈ ಹಬ್ಬಗಳನ್ನು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಇಂಥ ಹಬ್ಬಗಳು ನಮ್ಮ ಹಳ್ಳಿ ಕಡೆ ಯಾವುದೇ ನಡೆದರೂ ನಾನು ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ
ನಮ್ಮ ಯೂಟ್ಯೂಬ್ ಚಾನಲ್ ಗೊತ್ತಲ್ಲ, ವಿನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲ ಗೊಬ್ಬರ ಅಂತ ಹೊಡೆದ್ರು ಸಾಕು ಬರುತ್ತೆ, ಗೊಬ್ಬರ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರು ಬರುತ್ತೆ. ಸೊ ವಿನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.